ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟ. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಿದೆ. ಸಚಿವ ಸ್ಥಾನನ ಪಡೆಯಲಿಕ್ಕೆ ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೂ ಕೂಡ ಕಾಂಗ್ರೆಸ್ ಶಾಸಕರು ಒಂದಷ್ಟು ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಎಚ್ ಸಿ ಮಹದೇವಪ್ಪನವರು ಡಿ.ಕೆ. ಶಿವಕುಮಾರ್ ಸಿಎಂ ಆದ ಬಳಿಕ ಖಾತೆ ಹಂಚಿಕೆಯಲ್ಲಿ ತನ್ನ ಹೆಸರಿಲ್ಲದ ಕಾರಣಕ್ಕಾಗಿ ಒಂದಷ್ಟು ರೀತಿಯಲ್ಲಿ ಮುನಿಸಿಕೊಂಡ್ರ ಅನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಅಲ್ಲದೆ ಅವರ ಪರವಾಗಿ ಮೈಸೂರು ಜಿಲ್ಲಾದ್ಯಂತ ದಲಿತ ಸಮುದಾಯದ ಮುಖಂಡರುಗಳು ಪ್ರತಿಭಟನೆಯನ್ನ ಮಾಡಿದ್ರು. ಮಹದೇವಪ್ಪ ಅವ್ರನ್ನ ಡಿಸಿಎಂ ಮಾಡಬೇಕು, ಅವ್ರಿಗೆ ಇಲ್ಲಾಂದ್ರೆ ಕೊನೆಯ ಪಕ್ಷ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ರು. ಅಲ್ಲದೆ ಸಿದ್ದರಾಮಯ್ಯನವರ ವಿರುದ್ಧ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಯತೀಂದ್ರ ಅವರ ತನ್ನ ಪುತ್ರ ಯತೀಂದ್ರ ಅವ್ರನ್ನ ಸಚಿವ ಸ್ಥಾನ ಕೊಡಿಸ್ಲಿಕ್ಕಾಗಿ ಮಹದೇವಪ್ಪ ಅವ್ರನ್ನ ಸಿದ್ದರಾಮಯ್ಯನವರು ಕೈ ಬಿಟ್ಟಿದ್ದಾರೆ. ಇದು ದಲಿತ ವಿರೋಧಿ ನಡೆ. ಸಿದ್ದರಾಮಯ್ಯನವರ ಪರವಾಗಿ ನಾವು ಕಳೆದ 30-40 ವರ್ಷಗಳ ಹಿಂದೆಯಿಂದ ಕೂಡ ಅವರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ, ಅವ್ರನ್ನ ಬೆಂಬಲಿಸ್ತಾ ಬಂದಿದ್ದೀವಿ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಇಂದು ಮೈಸೂರಿಗೆ ಆಗಮಿಸಿದಂತಹ ಸಚಿವ ಮಹದೇವಪ್ಪನ ಅಂದ್ರೆ ಮಾಜಿ ಸಚಿವ ಮಹದೇವಪ್ಪನವರು ಒಂದಷ್ಟು ದಲಿತ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿದ್ರು. ದಲಿತ ಸಮುದಾಯದ ಮುಖಂಡರಿಗೆ ಒಂದು ರೀತಿಯಲ್ಲಿ ಏನು ಅವರ ಹಕ್ಕೊತ್ತಾಯಗಳಿದ್ದು ಅವೆಲ್ಲವನ್ನು ಕೂಡ ಆಲಿಸಿದ್ರು. ಒಂದಷ್ಟು ಮಂದಿ ನೀವು ಸಚಿವರಾಗಲೇಬೇಕು, ನೀವು ಇಲ್ಲ ಅಂದ್ರೆ ಡಿಸಿಎಂ ಆದ್ರೂ ಕೇಳಿ, ಪರಮೇಶ್ವರ್ ಅವರು ಡಿಸಿಎಂ ಆಗಿದ್ದಾರೆ, ನೀವ್ಯಾಕೆ ಕೇಳಲಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಎತ್ತಿದ್ರು. ಮುಂದಿನ ಅಂದ್ರೆ 2ನೇ ಹಂತದಲ್ಲಾದ್ರೂ ನೀವು ಸಚಿವ ಸ್ಥಾನವನ್ನ ಕೇಳಬೇಕು, ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಮಾತುಗಳನ್ನು ಕೂಡ ಆಡಿರುವಂಥದ್ದು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಮಹದೇವಪ್ಪನವರು ಸಿದ್ದರಾಮಯ್ಯನವರು ಹಾಗೂ ತಮ್ಮ ನಡುವೆ ಈಗ ಅಂದ್ರೆ ಮನಸ್ಸಿದೆ, ಸಚಿವ ಸ್ಥಾನ ಸಿಗದ ಕಾರಣಕ್ಕಾಗಿ ಬೇಸರಗೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ರಾಜಕೀಯ ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆಲ್ಲವೂ ಕೂಡ ಫುಲ್ ಸ್ಟಾಪ್ ಇಡುವಂಥ ಕೆಲಸಕ್ಕೆ ಮುಂದಾದ್ರು. ನನ್ನ ಹಾಗೂ ಸಿದ್ದರಾಮಯ್ಯ ನಡುವೆ ಯಾವುದೋ ಮನಸ್ತಾಪ ಇಲ್ಲ, ಕಳೆದ 40 ವರ್ಷಗಳಿಂದಲೂ ಕೂಡ ನಾವು ಒಟ್ಟಾಗಿದ್ದೇವೆ, ಮುಂದೆ ಒಟ್ಟಾಗಿರ್ತೇವೆ. ನಾನು ಸಿದ್ದರಾಮಯ್ಯ ಅವರ ಬಣದಲ್ಲಿ ಇರೋದಕ್ಕೆ ಇನ್ನೂ ಕೂಡ ಗಟ್ಟಿಯಾಗಿರೋದು ಅನ್ನುವ ಮಾತನ್ನ ಆಡುವ ಮುಖಾಂತರ ವಿರೋಧಿ ಬಣಕ್ಕೆ ಒಂದು ರೀತಿಯ ಟಾಂಗನ್ನ ಕೊಟ್ಟು, ಜೊತೆಗೆ ಯತೀಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ತಮ್ಮನ್ನ ಕೈ ಬಿಟ್ಟಲಾಗಿದೆ ಅನ್ನುವಂತಹ ಅವರದೇ ಸಮುದಾಯದ ಮುಖಂಡರ ಮಾತುಗಳೇನಿದೆ ಅದಕ್ಕೂ ಕೂಡ ಮಹದೇವಪ್ಪನವರು ಉತ್ತರವನ್ನು ಕೊಟ್ಟು, ನನ್ನ ಮಗ ಸುನಿಲ್ ಬೋಸ್ ಬೇರೆ ಅಲ್ಲ, ಯತೀಂದ್ರ ಸಿದ್ದರಾಮಯ್ಯ ಬೇರೆ ಅಲ್ಲ, ಇಬ್ರು ಕೂಡ ನನ್ನ ಮಕ್ಕಳಿದ್ದಾಗೆ, ನನಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಯತೀಂದ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ ಅನ್ನುವಂಥದ್ದೆಲ್ಲವೂ ಕೂಡ ತಪ್ಪು ಕಲ್ಪನೆಗಳು. ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಲ್ಲಿ ಒಂದಷ್ಟು ಲೆಕ್ಕಾಚಾರಗಳಿದೆ, ಅದರ ಪ್ರಕಾರವೇ ನಡೆಯುತ್ತೆ. ನಾನು ಎಂದೂ ಕೂಡ ಕಾಡಿ ಬೇಡಿ 10 ಕರೆದು ಸಚಿವ ಸ್ಥಾನವನ್ನ ಕೇಳಿದವನಲ್ಲ, ಅಧಿಕಾರಕ್ಕೆ ಬಂದವನಲ್ಲ. ಅಧಿಕಾರ ನನಗೆ ಹುಡ್ಕೊಂಡು ಬಂದಂಥದ್ದು. ಈ ಹಿಂದೆ ಕೂಡ ನಾನು ಮಂತ್ರಿಯಾಗಿದ್ದೆ, ಆದರೆ ನನಗೆ ಮಂತ್ರಿ ಕೊಡಿ ಅಂತ ನಾನು ಡೆಲ್ಲಿಗೂ ಅಂದ್ರೆ ಸಚಿವ ಸ್ಥಾನ ಕೇಳಲಿಕ್ಕೆ ಡೆಲ್ಲಿಗೂ ಸಹ ಹೋಗೋದಿಲ್ಲ, ಯಾವ ಲಾಬಿಯನ್ನು ಮಾಡಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಮಾಡ್ತೀನಿ. ಮಂತ್ರಿಗಿರಿಗಿಂತ ನನಗೆ ಸೈದ್ಧಾಂತಿಕ ನೆಲೆ ಮುಖ್ಯ. ನಮ್ಮ ಸಂಘಟನೆಯನ್ನ ಬಲಪಡಿಸೋದು, ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸೋದು ನನ್ನ ಮುಂದಿರುವ ಆಯ್ಕೆ ಅಂತಲೂ ಕೂಡ ಹೇಳಿದ್ರು. ಅವ್ರದ್ದೇ ಲೆಕ್ಕಾಚಾರಗಳಿರ್ತವೆ, ಮಾಡಿದ್ದಾರೆ. ನೆಕ್ಸ್ಟ್ ಮಾಡುವಾಗ ಎಲ್ಲನೂ ಪರಿಶೀಲನೆ ಮಾಡ್ತಾರೆ. ನಿಮಗೆ ವಿಶ್ವಾಸ ಇದೆಯಾ? ನಾನು ನನ್ನ ಸರ್ವಿಸಲ್ಲಿ 41 ವರ್ಷ ಆಯಿತು. ನನಗೆ ಮಂತ್ರಿ ಕೊಡಿ, ಈ ಖಾತೆ ಕೊಡಿ ಅಂತ ಎಂದು ಯಾರಿಂದ ಓದೋನೂ ಅಲ್ಲ, ಕೇಳಿದವನೂ ಅಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿ ಅದೇ ರೀತಿ ಕೆಲಸ ಮಾಡೋನು. ನೋಡಪ್ಪ, ಯತೀಂದ್ರ ಸಿದ್ದರಾಮಯ್ಯನವರು, ಸುನಿಲ್ ಬೋಸ್ ಅವರು ಇಬ್ಬರು ಒಂದೇ ನನಗೆ. ಅವರಿಬ್ಬರು ಜೊತೆಯಾಗಿ 40 ವರ್ಷಕ್ಕೂ ಹೆಚ್ಚು ಕಾಲ ನಾನು ಸಿದ್ದರಾಮಯ್ಯ ಜೊತೆಯಾಗಿ ಯಾವ ಸಮುದಾಯಗಳ ರಕ್ಷಣೆಗೆ ಕೆಲಸ ಮಾಡಿದ ರಾಜ್ಯದ ಅಭಿವೃದ್ಧಿಗೆ ಆ ರೀತಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಫಸ್ಟ್ ಇಲ್ಲ ಅಂದ ತಕ್ಷಣ ಸೆಕೆಂಡ್ ಬಂದ್ಬಿಟ್ಟು ಅಂತ ಅರ್ಥ ಏನಿಲ್ಲ. ಶಾಸಕರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ನನ್ನ 40 ವರ್ಷದಲ್ಲಿ ನನಗೆ ಮಂತ್ರಿ ಕೊಡಿ, ಖಾತೆ ಕೊಡಿ, ಅಧಿಕಾರ ಕೊಡಿ ಅಂತ ಕೇಳೇ ಇಲ್ಲ. ಹೀಗಾಗಿ ಕೇಳಿ 10 ಕರೆದು ಬೇಡಿ ತಗೊಳ್ಳುವಂಥದ್ದು ಮಂತ್ರಿ ಪದ ಅಲ್ವೇ ಅಲ್ಲ. ಜೊತೆಗೆ ಸಾರ್ವಜನಿಕವಾಗಿ ಒಂದಷ್ಟು ಪ್ರಶ್ನೆಗಳು ಸಹ ಈಗ ಎದ್ದೇಳ್ತಾ ಇರುವಂಥದ್ದು. 2028ಕ್ಕೆ ಮಹದೇವಪ್ಪನವರು ಟಿ ನರಸೀಪುರ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ, ಬದಲಾಗಿ ಸುನಿಲ್ ಬೋಸ್ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, ಮಹದೇವಪ್ಪ ಅವರ ಸ್ಥಾನವನ್ನು ತುಂಬುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಮಹದೇವಪ್ಪನವರು ಸೈದ್ಧಾಂತಿಕವಾಗಿ ಸಾಕಷ್ಟು ಮಾತನಾಡುತ್ತಾರೆ ಹಾಗೂ ಹೆಚ್ಚಿನ ರೀತಿಯಲ್ಲಿ ಒಂದಷ್ಟು ಡಿಫೆಂಡಿಂಗ್ ಕಲೆಗಳು ಕೂಡ ಇರೋದ್ರಿಂದ ಅವರು ಲೋಕಸಭೆಗೆ ಮುಂದಿನ ಅಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ರೀತಿಯ ಭರವಸೆಯನ್ನು ಸಹ ಹಿರಿಯ ನಾಯಕರು ಕೊಟ್ಟಿದ್ದಾರೆ. ಮುಂದಿನ 2028ಕ್ಕೆ ನಿಮ್ಮ ಬದಲಾಗಿ ಮಗನನ್ನ ಶಾಸಕನನ್ನಾಗಿ ಮಾಡಿ ಅವರ ಭವಿಷ್ಯಕ್ಕೆ ದಾರಿ ಮಾಡಿಕೊಡಿ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ, ಹೊಸಬರಿಗೆ ಈ ಬಾರಿ ಅವಕಾಶವನ್ನು ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಆಗಿದೆ ಅನ್ನುವಂತಹದ್ದು ಮೂಲಗಳಿಂದ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಇನ್ನು ಮೈಸೂರಿನಲ್ಲಿ ಸಭೆ ನಡೆಸಿದಂಥ ಮಹದೇವಪ್ಪನವರು ಕೂಡ ನಾನು ಸಚಿವ ಸ್ಥಾನ ಕೇಳೋದಿಲ್ಲ, ಸಿಗದಿದ್ದಕ್ಕೆ ಬೇಸರವೂ ಇಲ್ಲ, ನಾನು ಡೆಲ್ಲಿಗೂ ಸಹ ಹೋಗೋದಿಲ್ಲ, ನಾನು ಸಿದ್ದರಾಮಯ್ಯ ಬಣದಲ್ಲಿ ಇರೋದಕ್ಕೇನೆ ಇನ್ನೂ ಕೂಡ ಗಟ್ಟಿಯಾಗಿದ್ದೇನೆ, ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೋ
ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನುವ ಮುಖಾಂತರ ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ಕೆಲಸಕ್ಕೂ ಕೂಡ ಮುಂದಾದರು. ಅಲ್ಲದೆ 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. JDS ಹಾಗೂ ಬಿಜೆಪಿಯ ಮೈತ್ರಿ ಏನಿದೆ ಇದು ಅಧಿಕಾರಕ್ಕೆ ಬರೋದಿಲ್ಲ. JDSಗೆ ಯಾವುದೇ ಸೈದ್ಧಾಂತಿಕ ಹಿನ್ನೆಲೆಯೂ ಇಲ್ಲ, ನೆಲೆಯೂ ಇಲ್ಲ. ಅವರು ಅವಕಾಶವಾದಿಗಳು ಅನ್ನುವಂಥದ್ದನ್ನ ಪರೋಕ್ಷವಾಗಿ ಟಾಂಗನ್ನು ಕೊಡುವ ಮುಖಾಂತರ ನಾನು ಸಚಿವ ಸ್ಥಾನಕ್ಕೆ ಲಾಬಿ ಮಾಡೋದಕ್ಕೆ ಡೆಲ್ಲಿಗೆ ಹೋಗೋದಿಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳುವ ಮುಖಾಂತರ ಮೈಸೂರು ಭಾಗದಲ್ಲಿ ಚರ್ಚೆ ಆಗ್ತಿದ್ದಂಥ ಸಿದ್ದರಾಮಯ್ಯನವರು ಹಾಗೂ SC ಮಾದೇವಪ್ಪ ಅವ್ರ ನಡುವೆ ಬಿರುಕಿದೆ, ಒಡಕಿದೆ. ಮಗನಿಗಾಗಿ ಮಾದೇವಪ್ಪ ಅವ್ರನ್ನ ಸಿದ್ದರಾಮಯ್ಯನವರು ಬಲಿ ಕೊಟ್ಟರು ಅನ್ನುವಂಥ ಎಲ್ಲ ಚರ್ಚೆಗಳು ಕೂಡ ಫುಲ್ ಸ್ಟಾಪ್ ಇಡುವಂಥ ಕೆಲಸಕ್ಕೆ ಮಹದೇವಪ್ಪನವರು ಮುಂದಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.